ನಮಸ್ಕಾರ ಎಲ್ಲರಿಗೂ. ನಾನು ಅನುಶ್ರೀ ಅರುಣ್, ಫೌಂಡರ್ ಆ್ಯಂಡ್ ಕೊರಿಯೋಗ್ರಫರ್ ಆಫ್ ಶ್ರೀ ಸರಸ್ವತಿ ನೃತ್ಯ ಕೇಂದ್ರ, ಹೊನ್ನೊಡಕೆ, ತುಮಕೂರು. ನಾನು ಭರತನಾಟ್ಯನ 23 ವರ್ಷದಿಂದ ಅಭ್ಯಾಸ ಮಾಡ್ತಿದ್ದೀನಿ. ಈಗ ತುಮಕೂರಿನಲ್ಲೇ ನನ್ನದೇ ನೃತ್ಯ ಶಾಲೆ ಶುರು ಮಾಡಿ ಇಲ್ಲಿರೋ ಮಕ್ಕಳಿಗೆ ಗುರುವಾಗಿ ಭರತನಾಟ್ಯನ ಕಲಿಸ್ತಾ ಇದ್ದೀನಿ. ಇದು ನನ್ನ ಕಿರು ಪರಿಚಯ. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ, ಭರತನಾಟ್ಯದ ಗೆಜ್ಜೆ ಪೂಜೆಯ ಕುರಿತಾಗಿ. ನಾನು ಭರತನಾಟ್ಯದ ಗುರುವಾಗಿ 4 ವರ್ಷ ಆಯಿತು, ಆದರೆ ಗೆಜ್ಜೆ ಪೂಜೆಯನ್ನು ಸಂಭ್ರಮಿಸ್ತಿರೋ 2ನೇ ವರ್ಷ ಇದು. ಸರಸ್ವತಿ ಪೂಜೆ, ಗೆಜ್ಜೆ ಪೂಜೆ, ವಿದ್ಯಾರಂಭ, ಈ ಎಲ್ಲ ಪೂಜೆಗಳನ್ನ ನಾವು ದಸರಾ ಅಥವಾ ದೀಪಾವಳಿ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾವು ನಮ್ಮ ಶಾಲೆಯಲ್ಲಿ ದೀಪಾವಳಿ ಸಮಯದಲ್ಲೇ ಈ ಪೂಜೆನ ಮಾಡೋದು. ನಾವು ಹೇಗೆ ಗೆಜ್ಜೆ ಪೂಜೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಾನು ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಕ್ಲಾಸ್ನ ಡೆಕೋರೇಟ್ ಮಾಡಿದ್ವಿ. ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ಕ್ಲಾಸ್ನ ನಾವೇ ಡೆಕೋರೇಟ್ ಮಾಡಬೇಕಾಗಿತ್ತು. ಆಡಿಯನ್ಸ್ ಎಲ್ಲಿ ಕೂತ್ಕೋತಾರೆ, ಮಕ್ಕಳು ಎಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದೆಲ್ಲ ಮೊದಲೇ ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಆಗಿತ್ತು. ಸರಸ್ವತಿ ಫೋಟೋಗೆ ಅಲಂಕಾರ ಮಾಡಿ, ಆಮೇಲೆ ನಟರಾಜನ ಮೂರ್ತಿನ ನೀಟಾಗಿ ತೊಳೆದು ಅಭಿಷೇಕ ಮಾಡಿ ಅಲಂಕಾರ ಮಾಡಿದ್ವಿ. ಅರ್ಚಕರಿಂದ ಕಳಶ ಸ್ಥಾಪನೆ ಮಾಡಿಸಿ ಪೂಜೆನ ಶುರು ಮಾಡಿದ್ವಿ. ಗೆಜ್ಜೆ ಪೂಜೆ ಅನ್ನೋದು ಪ್ರಾವೇಶಿಕದಲ್ಲಿರೋ ಮಕ್ಕಳ ಮೊದಲನೇ ಗೆಜ್ಜೆ ಕಟ್ಟುವ ಸಂಭ್ರಮದ ದಿನ. ಹಾಗೆ ನನ್ನ ಮಕ್ಕಳು ಕೂಡ ಅದೇ ಸಂಭ್ರಮದಿಂದ ಪೂಜೆಗೋಸ್ಕರ ಹಣ್ಣು, ಕಾಯಿ, ಹೂವು, ಧೂಪ, ಆರತಿ ಮತ್ತು ಅವರ ಖುಷಿನ ಹಂಚ್ಕೊಳ್ಳೋದಕ್ಕೆ ಸ್ವೀಟ್ಸ್ ಕೂಡ ತಂದಿದ್ರು. ಸರಸ್ವತಿಗೆ ಪೂಜೆ, ನಟರಾಜನಿಗೆ ಪೂಜೆ, ಕಳಸಕ್ಕೆ ಪೂಜೆ, ನಂತರ ಗೆಜ್ಜೆಗಳಿಗೂ ಕೂಡ ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ ಹಾಕಿ ಪೂಜೆಯನ್ನು ಸಲ್ಲಿಸಿದ್ವಿ. ದೇವರ ಪೂಜೆಯ ನಂತರ ಗುರುಗಳ ಹತ್ತಿರನೂ ತಮ್ಮ ಮೊದಲನೆಯ ಕಾರ್ಯಕ್ರಮಕ್ಕೆ ಗೆಜ್ಜೆಯನ್ನು ಕಟ್ಟಿಸ್ಕೋಬೇಕು ಅನ್ನೋದು ರೂಢಿ. ಸೊ ಅದೇ ರೀತಿಯೇ ನನ್ನ ಎಲ್ಲ ಮಕ್ಕಳು ನನ್ನ ಕೈಗೆ ಹಣ್ಣು, ಕಾಯಿ, ಗೆಜ್ಜೆಯನ್ನು ಕೊಟ್ಟು ಗೆಜ್ಜೆಯನ್ನು ಕಟ್ಟಿಸ್ಕೊಂಡು ಗುರುಗಳ ಆಶೀರ್ವಾದ ಪಡೆದರು. ಗೆಜ್ಜೆ ಪೂಜೆ ಅನ್ನೋದು ನಮ್ಮ ಜೀವನದ ತುಂಬ ಮುಖ್ಯವಾದ ದಿನ ಅಂತ ಅನಿಸುತ್ತೆ. ನನಗೂ ಕೂಡ ನನ್ನ ನೃತ್ಯ ಗುರುಗಳಾದ ವಿದ್ವಾನ್ ಕೆ ನಾರಾಯಣ್ ಸರ್ ಅವರು ಗೆಜ್ಜೆ ಕಟ್ಟಿರೋ ದಿನ ಇನ್ನೂ ನೆನಪಿದೆ. ಈಗ ಅದೇ ರೀತಿ ನನ್ನ ಮಕ್ಕಳಿಗೂ ಕೂಡ ಈ ದಿನ ತುಂಬ ಮುಖ್ಯ, ಹಾಗೆ ಮರೆಯೋದಕ್ಕೆ ಆಗದೇ ಇರೋ ದಿನ ಆಗಿರುತ್ತೆ. ನಾವು ಗುರುಗಳಾಗಿ ನಮ್ಮ ಮಕ್ಕಳಿಗೆ ದೇವರು ಒಳ್ಳೆಯ ವಿದ್ಯಾ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲವನ್ನೂ ನೀಡಿ ಕಾಪಾಡಲಿ ಅಂತ ಆಶೀರ್ವದಿಸಬೇಕು. ಈ ದಿನ ನನ್ನ ಪ್ರಾವೇಶಿಕ ಮಕ್ಕಳು ಮಾತ್ರ ಅಲ್ಲ, ನನ್ನ ಸೆಕೆಂಡ್ ಎಕ್ಸಾಮ್ ಹಾಗೂ ಥರ್ಡ್ ಎಕ್ಸಾಮ್ ಮಕ್ಕಳು ಕೂಡ ನನ್ನ ಕೈಯಿಂದಲೇ ಗೆಜ್ಜೆ ತಗೊಂಡು ನಮಸ್ಕಾರ ಮಾಡಿ ಅವರ ಪರ್ಫಾರ್ಮೆನ್ಸ್ಗೆ ರೆಡಿಯಾದರು. ಈ ದಿನದ ಕಾರ್ಯಕ್ರಮ ಪ್ರಾವೇಶಿಕ ಮಕ್ಕಳು ಅಡವುಗಳಿಂದ ಶುರು ಮಾಡಿದ್ರು. ತಟ್ಟಡವು, ಮೆಟ್ಟಡವು, ನಾಟಡವು, ಎಗರಡವು, ಎಗರು ತಟ್ಟಡವು, ವಿಶಾರ ಅಡವು, ತೀರ್ಮಾನ ಅಡವು ಮಾಡಿ, ನಂತರ ನನ್ನ 2ನೇ ಎಕ್ಸಾಮ್ ಮಕ್ಕಳು ಶಿಖರಾಡವು, ಜಾರಡವು, ತಟ್ಟಡವು, ಮಂಡಿ ಅಡವು, ರಂಗಾಕ್ರಮಣ ಅಡವು ಹಾಗೂ ಮುಕ್ತಾಯ ಅಡವು ಮಾಡಿ ಅಡವುಗಳನ್ನ ಮುಗಿಸಿದ್ರು. ಈ ದಿನದ ಕಾರ್ಯಕ್ರಮ ಹೀಗಾಗಿತ್ತು. ಮೊದಲಿಗೆ ದಶವಿಧ ಅಡವುಗಳು, ಮೂಷಿಕ ವಾಹನ ಶ್ಲೋಕ, ಪುಷ್ಪಾಂಜಲಿ, ಅಲರಿಪು, ಶ್ಲೋಕಾಂಜಲಿ, ಓಂ ಜಯತಂಗೆ ಚಾಮುಂಡಿ ಅನ್ನೋ ದೇವರನಾಮ, ಗಣೇಶ ಕೌತ್ವಂ, ಶಾರದಾ ಕೌತ್ವಂ, ಕಾಲಭೈರವ ಅಷ್ಟಕಂ. ಈ ಎಲ್ಲ ಪರ್ಫಾರ್ಮೆನ್ಸ್ಗಳು ಒಂದೊಂದೇ ವಿಡಿಯೋ ಆಗಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ದಯವಿಟ್ಟು ಚೆಕ್ ಮಾಡಿ, ಮಕ್ಕಳಿಗೆ ಸಪೋರ್ಟ್ ಮಾಡಿ. ಎಲ್ಲ ಪರ್ಫಾರ್ಮೆನ್ಸ್ಗಳು ಮುಗಿದ ನಂತರ ನೃತ್ಯ ಶಾಲೆಯ ಕಡೆಯಿಂದ ಹಾಗೂ ಪೇರೆಂಟ್ಸ್ ಕಡೆಯಿಂದ ಮಕ್ಕಳ ಶ್ರಮಕ್ಕಾಗಿ ಒಂದು ಪುಟಾಣಿ ಗಿಫ್ಟನ್ನು ಕೊಟ್ಟಿದ್ವಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದರು, ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದರು, ಹಾಗೆ ಸಪೋರ್ಟ್ ಕೂಡ ಮಾಡಿದ್ರು. ಪೂಜೆ ನಂತರ ಎಲ್ಲ ಪರ್ಫಾರ್ಮೆನ್ಸ್ಗಳು ನಂತರ ಗುರುಗಳಿಗೆ ಗುರುದಕ್ಷಿಣೆ ಕೊಡೋದು ತುಂಬ ಮುಖ್ಯ. ಗುರುಗಳ ಶ್ರಮಕ್ಕೆ ಒಂದು ಸಣ್ಣ ಕಾಣಿಕೆ ಮಕ್ಕಳ ಕಡೆಯಿಂದ ಕೊಡಬೇಕು. ಇದನ್ನು ನಾವು ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಆದರೂ ನನ್ನ ಮಕ್ಕಳು ನನಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ತಂದುಕೊಟ್ರು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್.
ಇದಾದ ನಂತರ ಪೇರೆಂಟ್ಸ್ ಕಡೆಯಿಂದ ಊಟದ ವ್ಯವಸ್ಥೆ ಕೂಡ ಇತ್ತು. ಮಕ್ಕಳೆಲ್ಲ ಖುಷಿಯಾಗಿ ಊಟ ಮಾಡಿ ಗಿಫ್ಟ್ ತಗೊಂಡು ನಮ್ಮ ನೃತ್ಯ ಶಾಲೆಯ ಗೆಜ್ಜೆ ಪೂಜೆನ ಯಾವುದೇ ವಿಘ್ನ ಇಲ್ಲದೆ ಮಾಡಿ ಮುಗಿಸಿದ್ವಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. सेव्यमान पावनाग्रिपङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुरादिनाथ कालभैरवं भजे। भानुकोटिभास्वरं भवादितारकं परं नीलकण्ठमीप्सितार्थदायकं त्रिलोचनं कालिकालमम्बुजाक्षमक्षशूलमक्षरं काशिकापुरादिनाथ कालभैरवं भजे। शूलदण्डपाशदण्डपाणिमादिकारणं श्यामकायमा
चारु विग्रहं भक्तवत्सलं स्थितं समस्तलोकविग्रहं दिलीपनं मनोज्ञेन किङ्किणीसत्कट काशिकापुरादिनाथ कालभैरवं भजे सेतुपालकं त्वधर्ममार्गनाशकं धर्मपाशमोचकं सुशर्मदायकं स्वर्णवर्णशेषपाशशोभिताङ्गमण्डल काशिकापुरादिनाथ कालभैरवं भजे रत्नपादुका प्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालतंष्ट्रमोक्षं काशिकापुरादिनाथ कालभैरवं भजे अट्टहासभिन्नपद्मजाण्डकोशसन्तते दृष्टिपातनष्टपापजालमुग्नशासनम् अष्टसिद्धिदायकं कपालमादिकारं काशिकापुरादिनाथ कालभैरवं